ರಾಣಿ ಮೊಟ್ಟೆ ಇಟ್ಟಿರ್ತದೆ ಇಲ್ಲಿ ಕೆಳಗಡೆ. ಎಲ್ಲಾ ಹುಳುಗಳಿಗೆ ಏನ್ ಭಾವನೆ ಬರುತ್ತೆ, ನಾವು ಕುಟುಂಬ ಜಾಸ್ತಿ ಅದೀವಿ, ನಾವು ಇನ್ನು ಪಾಲಾಗೋಣ ಅಂತ ಹೇಳಿ ನಿರ್ಧಾರ ಮಾಡಿ ಇಷ್ಟಪಡ್ತೀನಿ. ಅಪ್ಪಿ ತೆಪ್ಪಿ ಕೂಡ ಈ ಜೇನಿನ ಹುಳ ಆ ಬಾಕ್ಸಿಗೆ ಹೋಗಲ್ಲ, ಆ ಬಾಕ್ಸಿನ ಹುಳ ಈ ಬಾಕ್ಸಿಗೆ ಬರಲ್ಲ. ಏನ್ ಕಾರಣ ಅಂತ ಹೇಳಿದ್ರೆ ಇದ್ರದ್ದೊಂದು ಸ್ಮೆಲ್ ಮಾಡುವಂತ ಸಂದರ್ಭದಲ್ಲಿ ಅಚಾನಕ್ ಆಗಿ ಇದು ಹುಟ್ಟು ಕೆಳಗಡೆ ಬಿತ್ತು. ಜೇನು ಯಾವ ಥರ ಇರುತ್ತೆ, ಅದರ ಜೀವನ ಶೈಲಿ ಏನು, ಅದರ ಆಹಾರದ ಪದ್ಧತಿಗಳೇನು, ಅದರ ಕ್ರಮ. ಇದು ಜೇನು ಹುಳ ಬಾಕ್ಸ್ ಫುಲ್ ಆದ ನಂತರ ಈ ನಮ್ಮ ಮನೆಯಲ್ಲಿ ಕುಟುಂಬ ಹೇಗೆ ಜಾಸ್ತಿ ಆದ ತಕ್ಷಣ ನಾವು ಬೇರೆ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅದೇ ಥರ ಈ ಜೇನು ಹುಳುಗಳ ಸಂಖ್ಯೆ ಜಾಸ್ತಿ ಆದ ನಂತರ ರಾಣಿ ಏನು ಹೇಳ್ತಪ್ಪ ಅಂತಂದ್ರೆ ಎಲ್ಲ ಹುಳುಗಳಿಗೆ ಎಲ್ಲ ಹುಳ ಈ ಥರ ಮೊಟ್ಟೆನೇ ಇಟ್ಟಿರ್ತದೆ. ಯಾವ ಥರ ಡೈಲಿ ಮೊಟ್ಟೆ ಇಟ್ಟಿರ್ತದೆ ಅದೇ ಥರ ರಾಣಿ ಮೊಟ್ಟೆ ಇಟ್ಟಿರ್ತದೆ ಇಲ್ಲಿ ಕೆಳಗಡೆ. ಎಲ್ಲ ಹುಳುಗಳಿಗೆ ಏನು ಭಾವನೆ ಬರುತ್ತೆ, ನಾವು ಕುಟುಂಬ ಜಾಸ್ತಿ ಅದೀವಿ, ನಾವು ಇನ್ನು ಪಾಲಾಗೋಣ ಅಂತ ಹೇಳಿ ನಿರ್ಧಾರ ಮಾಡಿ ಎಲ್ಲ ವರ್ಕರ್ಸ್ ಸೇರಿ ರಾಣಿ ಕೋಶ ರೆಡಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾವೆ. ವರ್ಕರ್ಸೇ ರಾಣಿ ಮೊಟ್ಟೆ ಇರುತ್ತೆ, ಎಲ್ಲ ವರ್ಕರ್ಸ್ ಸೇರಿ ಈ ಥರ ಇಲ್ಲಿದೆ ನೋಡಿ ಒಂದು ಕೋಶ, ಇಲ್ಲಿ ಗಮನಿಸ್ಬೋದು. ಎಲ್ಲ ವರ್ಕರ್ಸ್ ಸೇರಿ ಈ ತರ ರಾಣಿ ಕೋಶ ಕೆಳಗಡೆ ರೆಡಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾವ. ಸುಮಾರು ಒಂದು ಏರಿಯಲ್ಲಿ ಇದು ಒಂದು ಫ್ರೇಮಲ್ಲಿ ಸುಮಾರು 8 ರಿಂದ 10 ರಾಣಿ ಕೋಶ ರೆಡಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. 8, 10, 5, 4 ಈ ತರ ಅದಕ್ಕೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ಕೋಶ ರೆಡಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ರಾಣಿ ಕೋಶ ಇಲ್ಲಿ ರೆಡಿ ಆಯ್ತು ಅಂತಂದ್ರೆ ರೆಡಿ ಆಗಿ ಒಂದು 4 ದಿವಸ 3 ದಿವಸ 2 ದಿವಸ ರಾಣಿ ಕೋಶ ರೆಡಿ ಆಗ್ಲಿಕ್ಕೆ ಎಲ್ಲ ಹುಳುಗಳು ಸೇರಿ ಈ ಉದ್ದ ಮಾಡಿ ರಾಣಿ ಎಲ್ಲ ರಾಯಲ್ ಜೆಲ್ಲಿ ರಾಜಶಾಹಿ ರಸ ಅಂತಾರ ಅದಕ್ಕೆ. ರಾಜಶಾಹಿ ರಸ ರಾಯಲ್ ಜೆಲ್ಲಿ ತಂದು ಎಲ್ಲಾ ಹುಳುಗಳು ಸೇರಿ ಅದಕ್ಕೆ ಆಹಾರ ಕೊಟ್ಟು, ಜಾಸ್ತಿ ಆಹಾರ ಕೊಟ್ಟು, ಆ ಮೊಟ್ಟೆಗೆ ಜಾಸ್ತಿ ಪೌಷ್ಟಿಕ ಆಹಾರ ಕೊಟ್ಟು ಆ ಸದೃಢವಾಗಿ ಬೆಳಿಲಿಕ್ಕೆ ಆ ಮೊಟ್ಟೆ ಉದ್ದ ಮಾಡಿ ರಾಣಿ ಕೋಶ ರೆಡಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾವ್. ಮೊಟ್ಟೆ ಅದಾವ ಸುಮಾರು ಅದಾವ್ರಿ. ಅದ್ರೊಳಗ ಹುಳ ಒಂದ್ ಸ್ವಲ್ಪ ಎಗ್ರೆಸ್ ಆದ ತಕ್ಷಣ ನಿಮ್ಗೆ ಅದಕ್ಕೆ ಈ ಒಂದು ಇದ್ರೊಳಗ ಇಲ್ಲ, ಇದೀಗ ಡಿವೈಡ್ ಮಾಡಿದೆ ನಾನು ಈ ಬಾಕ್ಸ್. ರಾಣಿ ಕೋಶ ಗಮನಿಸಿ ರಾಣಿ ಇರುವಂತಹ ಮೂಲ ಪೆಟ್ಟಿಗೆನ ಬೇರೆ ಕಡೆ ಇಟ್ಟು ಇದು ರಾಣಿ ಇರ್ಲಾರ್ದ ಪೆಟ್ಟಿಗೆನ ನಾನು ಡಿವೈಡ್ ಮಾಡಿದ್ದೀನಿ. ಇದನ್ನ ಆ ತರ ಬಾಕ್ಸ್ ತೋರಿಸ್ತಾ ಇದ್ದೀನಿ. ಈ ತರ ಕೋಶ ಈ ರಾಣಿ ಹೊರಗಡೆ ಬಂದಿದ್ದು ಇದು ಕೋಶ, ಇದು ರಾಣಿ ಕೋಶ. ಇದು ನೋಡ್ರಿ ಸ್ನೇಹಿತರ, ಗಮನಿಸ್ರಿ ರಾಣಿ ಕೋಶ ಜೇನು ಹುಳದ ರಾಣಿ ಕೋಶ ಹೆಂಗಿರುತ್ತೆ ಅನ್ನೋದು ನೋಡ್ರಿ. ಮೊದಲ ಇಲ್ಲಿ ನೋಡ್ಬೋದು, ಇದರಲ್ಲಿ ರಾಣಿ ಹೊರಗಡೆ ಬಂದಿದೆ. ಈಗ ರಾಣಿ ಕೋಶ ಈ ತರ ಇರುತ್ತೆ ಕೆಳಗಡೆ ಎಲ್ಲಾ ಪ್ರಭೇದಗಳಲ್ಲಿ ಕೂಡ. ಈ ಹೆಜ್ಜೆನಲ್ಲಿ ಇದೇ ತರ ರಾಣಿ ಕೋಶ. ಕುಟುಂಬ ಜಾಸ್ತಿ ಆದ ತಕ್ಷಣ ಅಲ್ಲಿ ಸ್ಪೇಸ್ ಇರಲ್ಲ ಅವಕ್ಕೆ ಉಳ್ಕೊಳ್ಳಿಕ್ಕೆ, ಜಾಗ ಸಾಕಾಗಲ್ಲ. ಎಲ್ಲ ವರ್ಕರ್ಸ್ ಸೇರಿ ರಾಣಿ ಕೋಶ ರೆಡಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾವ್. ಮೂಲ ರಾಣಿಗೆ ಏನು ಗೊತ್ತಾಗುತ್ತೆ, ಇನ್ನೊಂದು ರಾಣಿ ಹುಟ್ಟುತ್ತಾ ಇದೆ, ಇಲ್ಲಿ ನನ್ನ ಕೆಲಸ ಇಲ್ಲ ಅಂತ ಹೇಳಿ ಸುಮಾರು 50% ಹುಳ ತಗೊಂಡು ಬೇರೆ ಕಡೆ ಪಲಾಯನ ಮಾಡುತ್ತೆ. ಜೇನು ಸಾಕಾಣಿಕೆ ಮಾಡುವವರು ಏನಾದ್ರು ಈ ತುಡುವೆ ಈ ಟೈಪ್ ಇದ್ರೆ ರಾಣಿ ಕೋಶ ರೆಡಿ ಇದ್ರೆ ಅದನ್ನ ನಾವು ಗಮನಿಸಿ ಈ ರಾಣಿ ಕೋಶ ಎಷ್ಟು ರಾಣಿ ಕೋಶ ಇರುತ್ತೆ ಇದರಲ್ಲಿ ಅಷ್ಟು ಜೇನು ಗೂಡು ಮಾಡ್ಬೋದು ನಾವು. ಹೌದು. ಪ್ರತಿಯೊಂದರಲ್ಲಿ ಜೀವ ಇರುತ್ತೆ ಅದಕ್ಕೆ ರಾಣಿಯಲ್ಲಿ. ಈ ಪ್ರತಿಯೊಂದು ರಾಣಿ ಕೋಶನು ಕಟ್ ಮಾಡಿ ಪ್ರತಿಯೊಂದು ಫ್ರೇಮನ್ನು ಹೊರಗಡೆ ಮತ್ತೊಂದು ಬಾಕ್ಸಿಗೆ ಹಾಕಿ ವರ್ಗಾವಣೆ ಮಾಡಿದ್ರೆ ಅದಕ್ಕೆ ಕರೆಕ್ಟ್ ಆಗಿ ಜೇನು ಸಾಕಾಣಿಕೆ ಅವ್ರು ಗಮನಿಸಿದ ಬೇರೆ ಕಡೆ ಇಟ್ಟರೆ ಆ ಜೇನು ಬಾಕ್ಸನ್ನು ಕೂಡ ಜಾಸ್ತಿ ಮಾಡ್ಬೋದು. ಜೇನು ಗೂಡು ಜಾಸ್ತಿ ಮಾಡೋದು ಇದೆ. ಈ ರಾಣಿ ಕೋಶವನ್ನು ಯಾವ್ದು ಫ್ರೇಮಲ್ಲಿ ಇದು ಒಂದು ರಾಣಿ ಕೋಶ ಐತಲ್ಲ, ಇದು ಒಂದು ಬಾಕ್ಸ್ ಅಲ್ಲಿ ಫ್ರೇಮ್ ಅಲ್ಲಿ ಇಟ್ಟು ಇದೊಂದು ಸ್ವಲ್ಪ ಹುಳ ಇದಕ್ಕೆ ಕೊಟ್ರೆ ಇದೊಂದು ಬಾಕ್ಸ್ ರೆಡಿ ಆಯ್ತು. ಅಂದ್ರೆ 8 ಫ್ರೇಮ್ ಇಲ್ಲ, 8 ಫ್ರೇಮ್ ಬೇಕಾಗಿಲ್ಲ. ರಾಣಿ ಕೋಶ ಇರುವಂತಹ ಬಾಕ್ಸ್ ಅನ್ನ ಒಂದು ಫ್ರೇಮಿಗೆ ಕೊಟ್ರೆ ಇದರಲ್ಲಿ ಗಂಡು ಹುಳ ಇದ್ರೆ, ಇದರಲ್ಲಿ ವರ್ಕರ್ಸ್ ಇದ್ರೆ ರಾಣಿ ತಾನೇ ಹೊರಗೆ ಬಂದ ನಂತರ ಒಂದು 20-25 ದಿವಸದಲ್ಲಿ ರಾಣಿ ಪುನಃ ಮೊಟ್ಟೆ ಇಡ್ಲಿಕ್ಕೆ ಪ್ರಾರಂಭ ಮಾಡಿ ಅದೊಂದು ಗೂಡಾಗತ್ತೆ. ಎಲ್ಲಾ ಪ್ರಭೇದಗಳಲ್ಲಿ ಇದೇ ತರ, ಹೆಜ್ಜೆನಲ್ಲಿ ಇದೇ ತರ, ಕೋಲ್ ಜೇನಲ್ಲಿ ಇದೇ ತರ ಕೋಶ ಹೊರಗೆ ಬರ್ತಾವ. ಸರ್, ಈ ಉದ್ಯಾನದೊಳಗೆ ಎಷ್ಟು ಜೇನು ಗೂಡುಗಳು ಅದಾವ್ರಿ? ಈ ಸದ್ಯ 43 ಗೂಡು ಇದೆ ನಮ್ದು. 43 ಗೂಡು ಅದಾವ್ರಿ? 40. ಈ ಉದ್ಯಾನದೊಳಗೆ ಎಷ್ಟು ಅದಾವ್ರಿ? ಈ ಉದ್ಯಾನದಲ್ಲಿ 6 ಗೂಡು ಇದೆ. 6 ಗೂಡು ಇದೆ. ಈ ಸದ್ದ ಇಲ್ಲಿದ್ದಂತಹ ಜೇನು
ಆ ಗುಡಿಗೆ ಒಂದೊಂದು ಗುಡಿಗೆ ಹೋಗ್ತಾವನ್ರಿ ಇವು? ಈಗ ಈ ಇದ್ದಂತ ಜೇನು ಆ ಗುಡಿಗೆ ಹೋಗುತ್ತನ್ರಿ? ಇಲ್ಲ ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು. ಹಾ, ಈ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಾ ಹೇಳಿಕ್ ಇಷ್ಟಪಡ್ತೀನಿ. ಅಪ್ಪಿ ತೆಪ್ಪಿ ಕೂಡ ಈ ಜೇನಿನ ಹುಳ ಆ ಬಾಕ್ಸಿಗೆ ಹೋಗಲ್ಲ, ಆ ಬಾಕ್ಸಿನ ಹುಳ ಈ ಬಾಕ್ಸಿಗೆ ಬರಲ್ಲ. ಏನ್ ಕಾರಣ ಅಂತ ಹೇಳಿದ್ರೆ ಇದ್ರದ್ದೊಂದು ಸ್ಮೆಲ್ಲೇನ ಬೇರೆ ಇರುತ್ತೆ. ಈ ರಾಣಿದೊಂದು ಫಾರ್ಮುನ ಬೇರೆ ಇರುತ್ತೆ ಇದ್ರದ್ದು. ಇಲ್ಲಿ ನೋಡ್ಬೋದು ಕೆಲಸ ಮಾಡುವಂತಹ ನೋಡಿ ಬಾಕ್ಸ್ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಇದು ಹುಟ್ಟು ಕೆಳಗಡೆ ಬಿತ್ತು. ಆ ಹುಟ್ಟನ್ನು ನಾವು ಯಾವ ಟೈಪ್ ಕಟ್ಬೇಕಂತ ಹೇಳಿದ್ರೆ ಕರೆಕ್ಟಾಗಿ ಕೂತ್ಕೊಂಡಿದ್ದೆಲ್ಲ ನೋಡ್ಬೋದು. ಇದಕ್ಕೆ ಹಾಕ್ಬಿಡ್ರಿ. ಹಾಂ, ಎಸ್. ಇದು ಸ್ವಲ್ಪ ದಿನ ಆಗಿಂದ ಅವೇ ಕಟ್ ಮಾಡಿ ಬಿಡ್ಸಾಕ್ಬಿಡ್ತಾವ್ರಿ. ರಬ್ಬರ ಕಟ್ ಮಾಡ್ತಾವ್ರೆ? ಹೌದು. ಅಷ್ಟು ಪವರ್ಫುಲ್ ರೀ ಅದು. ಸ್ನೇಹಿತರ ಏನಾಯ್ತಪ್ಪ ಅಂತಂತಂದ್ರೆ ಇದು ಇವರು ತೋರಿಸು ಮುಂದಾಗ ಅಚಾನಕ್ಕಾಗಿ ಹುಟ್ಟು ಕಟ್ಟಾಗಿ ಬಿದ್ದು ಬಿಡ್ತು. ಆ ಕಟ್ಟಾಗಿ ಬಿದ್ದಂಥ ಹುಟ್ಟನ್ನು ಯಾವ ಥರ ಮತ್ತೆ ಹಳೆ ಸಂರಕ್ಷಣೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಸವಿಸ್ತಾರವಾದಂಥ ಮಾಹಿತಿ. ಇದು ಆ್ಯಕ್ಚುಲಿ ನಮ್ಮ ವಿಡಿಯೋ ತೋರಿಸ್ಲಿಕ್ಕೆ ಬಿತ್ತೇನೋ ಅಂತ ನನಗೆ ಯಾಕೋ ಅನಿಸ್ತಾ ಇದೆ. ಯಾಕಂದ್ರೆ ಬರೀ ನಾವು ಸಂರಕ್ಷಣೆ ಅಂತ ಹೋಗ್ತಾ ಇದ್ವಿ. ಆದ್ರೆ ಹುಟ್ಟು ನಡು ಕಟ್ಟಾದ ಹೊತ್ತೊಳಗೆ ಪ್ರೇಮದೊಳಗೆ ಹೆಂಗೆ ಕಟ್ಟಾಗಿ ಬಿದ್ದಾಗ ಅದನ್ನ ಹೆಂಗೆ ಸಂರಕ್ಷಣೆ ಮಾಡ್ಬೇಕು ಅನ್ನೋದು ನಮಗೆ ಒಂದು ವಿಡಿಯೋ ಬೇಕಲ್ಲ. ಇನ್ನೊಂದು ಯಾಕೆ ತೆಗೆದ್ರಿ ಅದನ್ನು ನೀವು? ಅದು ಸ್ವಲ್ಪ ಸಣ್ಣದೈತ್ರಿ, ದೊಡ್ಡದೈತ್ರಿ. ಅದು ಬಿಡ್ರಿ, ಇದನ್ನ ಹಿಡ್ಕೊರಿ ಸ್ವಲ್ಪ. ಆಲ್ರೆಡಿ ಜೇನು ಹುಳ ನನ್ನ ವಾಸನೆ ಹಿಡ್ಕೊಂಡ್ಬಿಟ್ಟದ. ಹಿಂಗಾಗಿ ನನಗೂ ಈಗ ಏನೂ ಮಾಡೋದು. 6000 ಹುಳುಗಳು ಕಚ್ಚಾವ ಕೈಗಿಲ್ಲನಲ್ಲ. ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ಆ ತಟ್ಟಿಗೆ ಹೋಗಿದೆ ಅಲ್ಲಿ ಹುಳುಗಳು. ಅಲ್ಲಿ ವಿಡಿಯೋ ಕ್ಯಾಮ್ರಾ ಜೂಮ್ ತೊಗೊಂಡು ಗೊತ್ತಾಗುತ್ತೆ ಅಲ್ಲಿ ನೋಡ್ರಿ. ಅದು ಒಂದು ಆಲ್ರೆಡಿ ತೆಗೆದಂತಹದ್ದು ಅಗಳೆ. ಅದು ಆ ತಟ್ಟಿಗೆ ಹೋಗಿ ಆ ಹುಳುಗಳು ಕೂತು. ಇಲ್ಲ ಅಂದ್ರೆ ಈ ಹುಳ ಕಟ್ಟಾಗಿ ಬಿದ್ದು ಹುಳ ಸಾಯ್ತಾವನ್ರಿ. ಇಲ್ಲಿ ನೋಡ್ರಿ, ಒಂದು ವೇಳೆ ಈ ಜೇನಲ್ಲ ಅಡಿಯಲ್ಲಿ ಸಿಗುವಂತಹ ಆ ಕೋಲ್ ಜೇನಿಗೂ ಕೂಡ ಈ ಟೈಪ್ ರಬ್ಲೆ ಹಾಕಿ ಈ ಟೈಪ್ ಒಂದು ಕ್ರಾಸ್ ಮಾಡಿ ಹಿಂಗೆ ಮಾಡಿದ್ರು ಬರುತ್ತಾ, ಹಿಂಗೆ ಯಾವ ಟೈಪ್ ಮಾಡಿದ್ರು ಬರುತ್ತಾ. ಅಂದ್ರೆ ಇದು ಬೀಳರಂಗ ಅದು ಯಾವ ಸ್ಪೇಸಲ್ಲಿ ಇತ್ತು ಅದೇ ಸ್ಪೇಸ್ಗೆ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ ಅದನ್ನ. ಈಗ ಒಂದ್ ಸ್ವಲ್ಪ ಗ್ಯಾಪ್ ಇದ್ರು ಕೂಡ ಅದು ಒಂದ್ ದಿವಸದಲ್ಲಿ ಪ್ಯಾಕ್ ಮಾಡ್ಕೊಳ್ತಾವ ಎಲ್ಲ ಸೇರಿ. ಇದರಲ್ಲಿ ಒಳಗಡೆ ಮರಿ ಇದೆ. ಇಲ್ಲೆಲ್ಲ ಒಳಗಿದೆ ನೋಡ್ರಿ. ಈಗ ಇಲ್ಲಿ ಐತಿ ರಾಣಿ ಮೊಟ್ಟೆ ಇಟ್ಟದ್ ನೋಡ್ರಿ. ಇವು ಮೇಲ್ಗಡೆ ಏನ್ರಿ ಇದು ಮೊಟ್ಟೆ ಇಟ್ಟದನ್ರಿ? ಇದು ಗಂಡು ಮೊಟ್ಟೆ. ಇವು ಕೇಳ್ಬೇಕು, ಇದು ಗಂಡು ಮೊಟ್ಟೆ ದೊಡ್ಡದು ಇರುತ್ತೆ ಈ ಟೈಪ್. ಇದೆಲ್ಲ ಗಂಡು ಮೊಟ್ಟೆ. ಇದು ಹೆಣ್ ಮೊಟ್ಟೆ. ಇದು ವರ್ಕರ್ಸ್. ಹೆಣ್ ಮೊಟ್ಟೆ ಅಂತಲ್ಲ, ವರ್ಕರ್ಸ್. ಇದು ವರ್ಕರ್ಸ್ ಮೊಟ್ಟೆ ಎಲ್ಲ. ಹೌದನ್ರಿ? ಈ ಟೈಪ್ ದೊಡ್ಡ ಮೊಟ್ಟೆ ಇದ್ರೆ ಇದು ಗಂಡು ಮೊಟ್ಟೆ. ಒಟ್ಟು ಒಮ್ಮೆ ರಾಣಿ ಮೊಟ್ಟೆ ಇಟ್ರಿ ಎಷ್ಟು ಇಡ್ತೀರಿ ಅದು? ಪರ್ ಡೇ 2000 ಮೊಟ್ಟೆ ಇಡ್ತೀರಿ ಅದು. ಅವಾಗಲೇ ಹೇಳ್ದಂಗ ರಾಣಿ ಮೊಟ್ಟೆ ಒಮ್ಮೆ ಇಡ್ತು ಅಂದ್ರೆ ಪರ್ ಡೇ 2000 ಮೊಟ್ಟೆ ಇಡ್ತದ. ಆಮೇಲೆ ರಾಣಿ ಹುಟ್ಟಿದ ಒಂದು 10 ದಿನ ಅನ್ರಿ? ರಾಣಿ ಹುಟ್ಟಿದ 17 ದಿವ್ಸಕ್ಕೆ ಮೀಟಿಗೆ ಹೋಗುತ್ತೆ ಅದು ಗಂಡು ಹುಳದ ಒಟ್ಟಿಗೆ. ರಾಣಿ ಹುಟ್ಟಿದ ತಕ್ಷಣ 17 ದಿವ್ಸಕ್ಕೆ ಅದು ಗಂಡು ಹುಳದ ಒಟ್ಟಿಗೆ ಮೀಟ್ ಆಗಿ ಬರುತ್ತೆ. ಒಂದ್ಸಲ ಮೀಟ್ ಆದ ಗಂಡು ಹುಳ ರಾಣಿ ಒಟ್ಟಿಗೆ ಮೀಟ್ ಆದಂತ ಗಂಡು ಹುಳ ಸತ್ತೇ ಹೋಗುತ್ತ. ನೋಡ್ರಿ, ರಾಣಿ ಜೊತೆ ಏನ್ ಮೀಟ್ ಆತದಲ್ಲ, ಮೀಟ್ ಆದಂತಹ ಗಂಡು ಹುಳ ವಿತಿನ್ ಸೆಕೆಂಡ್ಸ್ ಒಳಗ ಅದು ಸತ್ ಹೋಗ್ತದ. ಆದ್ರ ರಾಣಿ ಎಷ್ಟು ಗಂಡು ಮೊಟ್ಟೆಗಳನ್ನ ಮೀಟ್ ಮಾಡ್ತಾವ ಕೇಳೋಣ ಸರ್ಗೆ. ಸರ್, ಎಷ್ಟು ಮೊಟ್ಟೆಗಳನ್ನ ಎಷ್ಟು ಹುಳುಗಳನ್ನ ಮೀಟ್ ಮಾಡ್ತದೆ ರಾಣಿ? ಸುಮಾರು 8 ರಿಂದ 10 ಹುಳದೊಟ್ಟಿಗೆ ಗಂಡು ಹುಳದೊಟ್ಟಿಗೆ ಮೀಟ್ ಆಗತ್ರಿ ಸರ್. ಅದು ಒಂದ್ ದಿವಸಕ್ಕೆ ಹೋಗಿ ಹೊರಗಡೆ ಹೋಗಿ ಹುಟ್ಟಿದ 17 ದಿವಸಕ್ಕೆ ರಾಣಿ ಬಂದ ಹುಟ್ಟಿದ 17 ದಿವಸಕ್ಕೆ ಗಂಡು ಹುಳದೊಟ್ಟಿಗೆ ಹೋಗಿ
ಮೀಟ್ ಆಗುತ್ತೆ. ಒಂದು ಸುಮಾರು 8-10 ಸದೃಢವಾದಂಥ ಹುಳದೊಟ್ಟಿಗೆ ಹೋಗುತ್ತೆ. ಅದು ಯಾವುದು ಸದೃಢವಾಗಿರುತ್ತೋ ಆ ಹುಳನ ಕರ್ಕೊಂಡು ಹೋಗುತ್ತೆ. ಅದು ಗಾಳಿಯಲ್ಲೇ ಮೀಟ್ ಆಗುತ್ತೆ. ಅದು ಹೌದನ್ರಿ. ರಾಣಿ ಗಂಡು ಹುಳ ಗಾಳಿಯಲ್ಲೇ ಗಂಡು ಹುಳದೊಟ್ಟಿಗೆ ಮೀಟ್ ಆಗುತ್ತೆ. ಅದು ಗಾಳಿಯಲ್ಲೇ ಗಂಡು ಹುಳದೊಟ್ಟಿಗೆ ಮೀಟ್ ಆಗಿ ಗಾಳಿ ಹಾರಿ ಕೆಳಗಡೆ ಬಿದ್ದ ತಕ್ಷಣ ಗಂಡು ಹುಳ ಸತ್ತು ಹೋಗುತ್ತೆ. ಗಾಳಿಗೆ ಹಾರಿ ಕೆಳಗೆ ಬಿದ್ದ ತಕ್ಷಣ ಸದೃಢವಾದಂತ ಒಂದು 10 ಹುಳನ ಕರ್ಕೊಂಡು ಹೋಗುತ್ತದೆ. ನಾನು ಮೀಟಿಗೆ ಗೂಡಿಂದ ಕರ್ಕೊಂಡು ಹೋಗುತ್ತೆ. 10 ಹುಳದೊಟ್ಟಿಗೆ ಮೀಟ್ ಆಗಿ ಬಂದ ನಂತರ ಒಂದ್ ತಕ್ಷಣ ಗೂಡಿಗೆ ಬಂತಂದ್ರೆ ಮತ್ತೆ ರಾಣಿ ಗೂಡು ಬಿಟ್ಟು ಹೋಗೋದಿಲ್ಲ. ಅಂದ್ರ ಆ ಮೀಟ್ ಆದಂತ 10 ಹುಳದ್ದು ಸಹಿತ ಪವರ್ ಏನಿದೆ ಅಲ್ಲ, ವೀರ್ಯಾನು ಆ ವೀರ್ಯಾನುಗಳನ್ನ ರಾಣಿ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಒಂದ್ಸರ ರಾಣಿ ಮೀಟ್ ಆದ ತಕ್ಷಣ ಸುಮಾರು ಅದರ ಆಯುಷ್ಯ, ಜೇನು ಹುಳುಗಳ ಆಯುಷ್ಯ ಕೇವಲ 2 ತಿಂಗಳು 60 ದಿವಸ ಮಾತ್ರ. ರಾಣಿ ಹುಳದ ಆಯುಷ್ಯ 3 ವರ್ಷದಿಂದ 3.5 ವರ್ಷ. ಒಂದು ರಾಣಿ ಹುಳದ ಆಯುಷ್ಯ 3 ರಿಂದ 3.5 ವರ್ಷ. ಬಾಪ್ರೆ. ಒಂದು ದಿವಸಕ್ಕೆ ಪರ್ ಡೇ 1,500ದಿಂದ 2,000 ವರೆಗೆ ಮೊಟ್ಟೆ ಇಡುತ್ತೆ. ಆಹಾರ ಜಾಸ್ತಿ ಸಿಗ್ತಾ ಇದ್ರೆ ಎಲ್ಲ ವರ್ಕರ್ಸ್ ಸೇರಿ ಆಹಾರ ಜಾಸ್ತಿ ತಂದು ಕೊಟ್ರೆ ಮ್ಯಾಕ್ಸಿಮಮ್ 1,000 ತತ್ತಿ, 1,000ದಿಂದ 1,500 ತತ್ತಿ ಪರ್ ಡೇ ಇರುತ್ತೆ. 3 ವರ್ಷಕ್ಕೆ ಎಷ್ಟು ಮೊಟ್ಟೆ ಬೇಕು ಅಷ್ಟು ಮೊಟ್ಟೆ ಆಲ್ರೆಡಿ ರಾಣಿ ಹೊಟ್ಟೆಯಲ್ಲೇ ಆ ವೀರ್ಯಾನು ಸಂಗ್ರಹ ಆಗಿರುತ್ತೆ. ನೋಡ್ರಿ ಸ್ನೇಹಿತರೆ, ಅದ್ರದ್ದು ಎಷ್ಟು ಟ್ಯಾಲೆಂಟ್ ಇರ್ಬೇಕು ವಿಚಾರ ಮಾಡ್ರಿ. 3 ವರ್ಷಕ್ಕೆ ಎಷ್ಟು ಮೊಟ್ಟೆಗಳನ್ನ ಬೇಕು ಅಂದ್ರೆ ಒಂದು ದಿನಕ್ಕೆ 2,000 ಮೊಟ್ಟೆ ಇಡುತ್ತಂಥದ್ದು. ಆಹಾರ ಸಂತತಿ ಕರೆಕ್ಟ್ ಆಗಿತ್ತಂದ್ರೆ ಒಂದು ದಿನಕ್ಕೆ 2,000 ಮೊಟ್ಟೆ ಅಂದ್ರೆ ಎಷ್ಟು ಪವರ್ಫುಲ್ ಇರಬೇಕು ಆ ರಾಣಿ ಅನ್ನೋದನ್ನ ವಿಚಾರ ಮಾಡ್ರಿ. ಅದು 3 ವರ್ಷ ಕ್ಯಾಲ್ಕುಲೇಷನ್ ಹಾಕ್ರಿ. ಒಂದು ದಿನಕ್ಕೆ 2,000 ಇಂಟು 3 ವರ್ಷಕ್ಕೆ ಕ್ಯಾಲ್ಕುಲೇಷನ್ ಹಾಕ್ರಿ, ಎಷ್ಟು ಮೊಟ್ಟೆ ನಿಮ್ಗೆ ಲೆಕ್ಕ ಸಿಗುತ್ತೆ. ಅಷ್ಟು ಮೊಟ್ಟೆ ಅನ್ನೋದು ಸಂಗ್ರಹ ಮಾಡ್ತದಂತ. ಎಷ್ಟೊಂದು ಅದು ಚಾಣಾಕ್ಷತೆನೇ ಇರ್ಬೋದು ಆ ಜೇನು ಹುಳದ ರಾಣಿ ಅನ್ನೋದು ಇಲ್ಲೇ ತಿಳ್ಕೊಡ್ರಿ ವೀಕ್ಷಕರೇ. ಇದು ಸೂಪರ್ ಚೇಂಬರ್ ಸರ್. ಇದು ಜೇನು ಕೋಣೆ ಅಂತ ಹೇಳ್ತಾರೆ ಇದಕ್ಕೆ. ಇದ್ರ ಬಗ್ಗೆ ಅವಾಗ ವಿಡಿಯೋ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಇದು ಜೇನು ಕೋಣೆ. ಇದರಲ್ಲಿ ಮಾತ್ರ ಜೇನು ಕಟ್ಟುತ್ತೆ, ಜೇನು ಹುಳ ಇದರಲ್ಲಿ ಕಟ್ಟಿದ್ದು ಮಾತ್ರ ನಾವು ತಗೊಳ್ಬೇಕು. ಈಗ ಅವಾಗ ತಗೊಂಡೇವಲ್ಲ, ಇದರಲ್ಲಿ ಫ್ರೇಮಲ್ಲಿ ತೋರಿಸಿದ್ನಲ್ಲ, ಇದು ಒಂದಕ್ಕೊಂದು ಸೈಜ್ ಹೆಚ್ಚು ಕಡಿಮೆ ಅದಾವನ್ರಿ. ಸೇಮ್ ಅದ್ರ ಸೀದಾ ಸ್ಪೇಸ್ ಎಷ್ಟು ಇರುತ್ತೆ ಅದೇ ಸ್ಪೇಸ್ಗೆ ಇದನ್ನು ಕೂಡ ಇಡ್ಬೋದು. ಇದು ಜೇನು ಹುಳ ಇದರಲ್ಲಿರುವಂತಹ ವರ್ಕರ್ಸ್ ಇದ್ರ ಪಕ್ಕದಲ್ಲೇ ಇದೊಂದು ಗೂಡಿದೆ. ಇಲ್ಲಿ ಈ ಹುಳ ಆ ಕಡೆ ಬರಂಗಿಲ್ಲ, ಆ ಹುಳ ಈ ಕಡೆ ಹೋಗಂಗಿಲ್ಲ. ಯಾಕಂತಂದ್ರೆ ಅದರಲ್ಲಿರುವಂತಹ ರಾಣಿ ಸ್ಮೆಲ್ ನಾವು ಗುರ್ತ ಮಾಡ್ಕೊಂಡು ಬಿಟ್ಟಿರ್ತವೆ. ಈಗ ಡೈರೆಕ್ಟ್ ನಮ್ಮ ಮನೆಗೆ ನಾವು ಹೇಗೆ ಹೋಗ್ತೀವಿ, ಬೇರೆದವ್ರ ಮನೆಗೆ ಹೋಗುದಿಲ್ಲಲ್ಲ ನಾವು. ಅದೇ ತರ ಎಲ್ಲೇ ಹೋದ್ರೂ ಕೂಡ ಸುಮಾರು ಇದ್ರದ್ದು 2 ರಿಂದ 2.5 ಕಿಲೋಮೀಟರ್ ಆಹಾರಕ್ಕೆ ವಲಸೆ ಹೋಗುತ್ತೆ. ಇದು 2 ರಿಂದ 2.5 ಕಿಲೋಮೀಟರ್ ದೂರ. ಎಲ್ಲೇ ಹೋದ್ರೂ ಕೂಡ ಸಾಯಂಕಾಲ ಹೊತ್ತಿಗೆ ಮನೆ ಸೇರ್ತಾವು. ಮನೆ ಸೇರ್ತಾವು. ರಾತ್ರಿ ಹೊತ್ತಾವ ಏನ್ ಇದು ಮಾಡಲ್ರಿ ಇವು? ಇಲ್ಲ ರಾತ್ರಿ ಅವು ಕಣ್ ಕಾಣಲ್ಲ. ಏನಿದ್ರು 7 ಗಂಟೆ 20 ನಿಮಿಷ ಒಳಗಡೆಗೆ ಇವು ಮನೆ ಬಂದ್ ಸೇರ್ತಾವ. ಬೆಳಿಗ್ಗೆ 5:30 ಗಂಟೆಗೆ 5 ಗಂಟೆಗೆ ಇವು ಕುರ್ದು ಚಲನವಲನ ಪ್ರಾರಂಭ ಆಗುತ್ತೆ. ಚಲೋ ಆಗುತ್ತೆ ಆಹಾರ ತರ್ಲಿಕ್ಕೆ. ಮತ್ತೆ ಯಾವುದು ಇದರಲ್ಲಿ ಗಂಡು ಹುಳ ಬಿಟ್ರೆ ಇದರಲ್ಲಿ ಯಾವುದು ಕೂತ್ಕೊಂಡು ತಿನ್ನುವಂತ ಕೀಟ ಯಾವುದು ಇಲ್ಲ ಇದರಲ್ಲಿ. ಗಂಡು ಹುಳ ಅಷ್ಟೇ. ಅದು ಏನಿದ್ರು ಎಲ್ಲ ವರ್ಕರ್ಸ್ ತಂದು ಇಟ್ಟಿದ ಆಹಾರ ತಿನ್ನೋದು. ಗಂಡು ಹುಳದ ಸಂಖ್ಯೆ ಒಂದು ವೇಳೆ ಜಾಸ್ತಿ ಆದ್ರೆ ಅವಕರದ ಅವಶ್ಯಕತೆ ಇಲ್ಲ ಅಂತ ರಾಣಿ ಗೊತ್ತಾದ್ರೆ ಎಲ್ಲ ವರ್ಕರ್ಸ್ ಸೇರಿ ಕೊಂದ್ ಹಾಕ್ಬಿಡ್ತಾವ ಅದನ್ನ ಗಂಡು ಹುಳ. ಹೌದು. ಒಂದು ಸೀಸನ್ಗೆ ಮಾತ್ರ ಗಂಡು ಹುಳ ಬೇಕಷ್ಟೇ. ಜೇನು ಅಭಿವೃದ್ಧಿ ಆಗುವಂತ ಸಂದರ್ಭದಲ್ಲಿ ಗಂಡು ಹುಳದ ಅವಶ್ಯಕತೆ ಇರುವುದಿಲ್ಲ. ಅವಕ್ಕ ಎಲ್ಲಾ ಹುಳುಗಳು ಸೇರಿ ಗಂಡು ಹುಳನ್ನ ಸಾಯಿಸ್ಬಿಡ್ತಾವ. ನಿಮ್ಮ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿ. ಗಂಡು ಹುಳ ಉತ್ಪತ್ತಿ ಆಗುವುದು ಸತ್ಯಕ ಆಗಸ್ಟ್ ನಂತರ ಗಂಡು ಹುಳದ ಮೊಟ್ಟೆ ಜೇನುಗೂಡಲ್ಲಿ ಪ್ರಾರಂಭ ಆಗುತ್ತೆ. ಅದು ಎಷ್ಟು ದಿನ ಅದೊಳಗೆ ಸಾಯ್ತದ್ರಿ ಗಂಡು ಹುಳ ಒಂದು ಹುಡುತ್ತಂದ್ರೆ? ಅದು ಅದ್ರದ್ದು ಸೇಮ್ ಪ್ರಭೇದನೆ. 2 ತಿಂಗಳು ಅಷ್ಟೇ ಅದ್ರದ್ದು. 2 ತಿಂಗಳ ಅವಶ್ಯ. ಅದು ಏನೋ ಆಹಾರ ತರಲ್ಲ. ಇವು ದುಡ್ದು ತೊಗೊಂಬಂದು ಇಟ್ಟಿದ್ದೆ ಅವು ತಿಂತಾವ್. ಅವಕುರ್ದು ಏನ್ ಕೆಲಸ ಇಲ್ಲ. ಈ ಕುರ್ದು ಜೇನು ಹುಳು ಗಂಡು ಹುಳದ ಅವಶ್ಯಕತೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಎಲ್ಲಾ ಹುಳುಗಳು ಸೇರಿ ಗಂಡು ಹುಳನ್ ಕೊಂದ. ಗಂಡು ಹುಳ ಏನ್ ಮಾಡ್ತಾರೆ ಅದು ಇಲ್ಲಿ? ಮೀಟ್ ಆಗೋದು ಒಂದೇ ಕೆಲಸ ಅದರದ್ದು. ಅಲ್ಲ, ಆಲ್ರೆಡಿ ಮತ್ತೆ ರಾಣಿ ಒಂದು 10 ಹುಳು ಜೊತೆ ಮೀಟ್ ಆಗಿ ಬಂದು ಅದು ಆಲ್ರೆಡಿ ಕೂತು ದಿನ ಒಂದೊಂದು ಮೊಟ್ಟೆ, ದಿನ 2,000 ಮೊಟ್ಟೆ. ಅಲ್ಲ, ಅದು ಗಂಡು ಹುಳ ಅಷ್ಟು ಇರ್ಲೇಬೇಕು ಅದ್ರಲ್ಲಿ. ಯಾಕಂತಂದ್ರೆ ಮೀಟ್ ಆದ್ರೂ ಮತ್ತೆ ಅದು ಮೀಟ್ ಆಗುತ್ತೇನ್ರಿ ಅಲ್ಲಿ? ಈಗ ನೀವು ಒಳ್ಳೆ ಕ್ವೆಶ್ಚನ್ಗೆ, ಈಗ ರಾಣಿ ಮೀಟ್ ಆಗ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅದಕ್ಕೇನಾದ್ರೂ ಇನ್ಸಿಡೆಂಟ್ ನಡೆದು ದಾರಿಯಲ್ಲಿ ಯಾವ್ದೋ ಪಕ್ಷಿ ಅಥವಾ ಏನೋ ಆಗಿ ಕೆಳಗಡೆ ಬಿದ್ದು ಸತ್ತು ಹೋಯ್ತಪ್ಪ ಅಂತಂದ್ರೆ ಮತ್ತೆ ಇಲ್ಲಿ ರಾಣಿ ಬರ್ಲಿಲ್ಲ ಅಂತ ಅವಕ್ಕೂ ಗೊತ್ತಾಗುತ್ತೆ ಎಲ್ಲ ವರ್ಕರ್ಸ್ಗೆ. ಮತ್ತೆ ರಾಣಿ ಕೋಶ ಕೆಳಗಡೆ ರೆಡಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾವ. ಆ ಟೈಮಲ್ಲಿ ಒಂದು ನೈಟ್ ಕೇವಲ 24 ಗಂಟೆ ಒಳಗೆ ಅದು ರಾಣಿ ಕೋಶ ರೆಡಿ ಆಗ್ಲಿಲ್ಲ ಅಂದ್ರೆ, ರಾಣಿ ಇರ್ಲಿಲ್ಲ ಅಂತಂದ್ರೆ ಎಲ್ಲ ವರ್ಕರ್ಸ್ ಸೇರಿ ನಮ್ಮ ಮನೆಯಲ್ಲಿ ಮಾಲೀಕ ಇಲ್ಲ,
ರಾಣಿ ಇಲ್ಲ ಅಂತೇಳಿ ಗೊತ್ತಾಗಿ ರಾಣಿ ಕೋಶ ರೆಡಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದೇ ನೈಟ್ 24 ತಾಸಲ್ಲಿ ರಾಣಿ ಕೋಶ ರೆಡಿ ಮಾಡ್ತಾವೆ. ರಾಣಿ ಕೋಶ ರೆಡಿ ಮಾಡ್ತಾವೆ. ಇಷ್ಟೊತ್ತಿನವರೆಗೆ ಈ ಕೋಲ್ ಜೇನು ಮತ್ತು ಹೆಜ್ಜೇನು ಮತ್ತು ತುಡುವೆ ಜೇನಿನ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನಾನು ಹೇಳಿದ್ದೀನಿ. ಇನ್ನೊಂದು ವಿಶೇಷವಾದಂಥ ಜೇನಿದೆ ಸರ್. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರೂ ಸಾಕಾಣಿಕೆ ಮಾಡಿಲ್ಲ, ಎಲ್ಲಿ ಸಿಗುವುದೇ ಇಲ್ಲ. ಇದು ಹೌದು, ಸಿಗುತ್ತೆ, ನಿಸರ್ಗದೊಳಗೆ ಇದೆ ತುಂಬ. ಇದು ಈ ಜೇನುತುಪ್ಪದ್ದು ಈ ಜೇನಿನ ಬಗ್ಗೆ ಹೇಳೋದಂತಂದ್ರೆ ಎಷ್ಟು ಹೇಳಿದ್ರು ಕೂಡ ಸಾಕಾಗೋದಿಲ್ಲ, ಅಷ್ಟು ಇದೆ ಇದು ಪರಿಸರದಲ್ಲಿ. ಇದು ಸುಮಾರು ಇದು ಸೊಳ್ಳೆ ಇರುತ್ತಲ್ಲ, ಇದು ಆಕ್ಚುಲಿ ಜೇನ್ ಅನ್ರಿ ಇದು? ಇದು ಜೇನೆ. ನಾವೊಂದು ಪೆಟ್ಟಿಗೆ ಮಾಡಿಬಿಟ್ಟಿನಿ, ಏನಾಯ್ತದು? ಇದು ಒಂದು ಮಿಸ್ರೆ ಜೇನ್ ಅಂತ ಹೇಳ್ತಾರೆ ಇದ್ರ ಕನ್ನಡದಲ್ಲಿ. ಹೌದೇನ್ರಿ? ಮಿಸ್ರೆ ಜೇನ್ ಅಂತ ಹೇಳ್ತಾರೆ. ಸಣ್ಣ ಹುಳ ಇರುತ್ತೆ ಸರ್ ಇದು. ಇದು ಸೊಳ್ಳೆ ಜೇನು ಅಂತ ಹೇಳ್ತಾರೆ, ಮಿಸ್ರೆ ಜೇನು ಅಂತ ಹೇಳ್ತಾರೆ, ಕನ್ನಡದಲ್ಲಿ ಮುಜೆಂಟಿ ಅಂತ ಹೇಳ್ತಾರೆ, ಮತ್ತೆ ಇಂಗ್ಲಿಷ್ ನಲ್ಲಿ ಸ್ಟಿಂಗ್ಲೆಸ್ ಬಿ ಅಂತ ಹೇಳ್ತಾರೆ ಇದಕ್ಕೆ. ಇದು ತುಂಬಾ, ಇದು ಒಂದು ವರ್ಷಕ್ಕೆ ಸುಮಾರು 200 ರಿಂದ 250 ಗ್ರಾಮ್ ತುಪ್ಪ ಅಷ್ಟೇ ಕೊಡುತ್ತೆ. ಇದ್ರ ತುಪ್ಪದ ಬೆಲೆ ಕೇಳಿದ್ರೆ ನೀವು ಗಾಬರಿ ಆಗ್ತೀರಾ. ಹೌದ್ರಿ? ಅಷ್ಟಿದೆ, ಅಷ್ಟು ಅದ್ಭುತವಾದಂತ ಶಕ್ತಿ ಇದೆ. ಮೆಡಿಸಿನಲ್ ಪವರ್ ಇದೆ. ಸುಮಾರು 4000 ವರೆಗೆ 1 kg ತುಪ್ಪಕ್ಕಿದೆ. 1 kg ತುಪ್ಪಕ್ಕೆ 1 kg ತುಪ್ಪಕ್ಕೆ 4000 ಇದೆ ಈ ತುಪ್ಪಕ್ಕೆ. ಸುಮಾರು ಇಂಥ ಗೂಡನ್ನು ಸುಮಾರು 20 ಗೂಡು ಸಾಕಾಣಿಕೆ ಮಾಡಿದ್ದೀನಿ ನಾ ಇಲ್ಲಿ. 20 ಗೂಡ್ರಿ? 20 ಗೂಡು ಟೋಟಲ್ ಗಾರ್ಡನ್ದಾಗ. ಗಾರ್ಡನ್ದಾಗ ನಮ್ಮ ರಾಮು ಮರಾಠಿ ಅವರು ನನಗೆ 2 ಗೂಡು ಗಿಫ್ಟ್ ಕೊಟ್ಟಿದ್ರು. ಆ 2 ಗೂಡಿಂದ 20 ಗೂಡು ಮಾಡಿದ್ದೀನಿ. ಬಾಪ್ರೆ, ಒಳ್ಳೇದು ಒಳ್ಳೇದು. ನಮ್ಮ ಶಿಷ್ಯ ಬೆಳೀಲಿ, ಇದನ್ನು ಎಲ್ಲ ಕಡೆ ಪ್ರಚಾರ ಮಾಡಲಿ ಅಂತೇಳಿ ನಮ್ಮ ಗುರುಗಳು 2 ಗೂಡು ಬಿದಿರು ಬೊಂಬಲ್ಲಿ ಕೂಡ ಇದನ್ನು ಸಾಕಾಣಿಕೆ ಮಾಡ್ಬೋದು. ಅದ್ರ ಬಗ್ಗೆ ಹೇಳ್ತೀನಿ ಸವಿಸ್ತರವಾಗಿ. ಸರಿ. ಇದನ್ನು ಇದ್ರ ಆವಿಷ್ಯ ಎಷ್ಟು ವರ್ಷ ಸಾಕಾಣಿಕೆ ಮಾಡೋದು, ಇದ್ರದ್ದು ಮೇಂಟೆನೆನ್ಸ್ ಹೆಂಗೆ, ಇದು ಯಾವ ಥರ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ತೀನಿ. ಇಷ್ಟೊತ್ತಿನವರೆಗೆ ಏನು ನನಗೆ ತಿಳಿದ ಮಟ್ಟಿಗೆ ನೀವು ಕಾರ್ಯಕ್ರಮಕ್ಕೆ ಬಂದು ನನ್ನನ್ನು ಸಂದರ್ಶನ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಭಾಳ ಸಂತೋಷ ಆಯಿತು. ಈ ಜೇನಿನ ಸಂತತಿ ಉಳಿಸ್ಲಿಕ್ಕೋಸ್ಕರ ನಾವು ಒಂಥರ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನನ್ನು ಒಂದು ಗುರುತಿಸುವಂಥ ಕೆಲಸ. ಅದು ಅಲ್ಲದೆ ನಮ್ಮ ಮಹೇಶ್ ಪಾಟೀಲ್ ಸರ್ನ ಬಗ್ಗೆ ನೀವು ಒಂದು ಒಳ್ಳೆ, ಇವತ್ತು ಅವ್ರನ್ನ ಭಾಳ ಖುಷಿ ಆಯ್ತು ನನಗೆ. ಅವ್ರನ್ನೊಂದು ಸನ್ಮಾನ ಮಾಡಿ, ಅವರು ಕೂಡ ಒಂದು ಪರಿಸರ ಪ್ರೇಮಿ. ಅವರು ಅಧಿಕಾರಿ ಅನ್ನೋದಕ್ಕಿಂತ ಒಂದು ನಿಸರ್ಗದ ಒಂದು ದೊಡ್ಡ ಪ್ರೇಮಿ ಅವರು. ಈ ಒಂದು KBGನಲ್ಲಿ ದೊಡ್ಡ ಒಂದು ಅಗಾಧವಾದ ವಸ್ತು ಅದು ವಸ್ತುಗೆ ಯಾವ್ದಪ್ಪ ಅಂತಂದ್ರೆ KBGನಲ್ಲಿ ಆಸ್ತಿ ಯಾವ್ದು ಅಂದ್ರೆ ಮಹೇಶ್ ಪಾಟೀಲ್. ಅವರಿಗೆ ಆ ಬೆಲೆ ಕಟ್ಟಲಾರದಂಥ ವಸ್ತು ಅದು. ಬಡವರ ಬಂಧು ಅವರು. ಅವ್ರಿಗೆ ಯಾವತ್ತು ಕೊಟ್ಟಿದ್ದೇ ಹೊರತು ಇಸ್ಕೊಂಡಿದ್ದೆ ಯಾವತ್ತು ಗೊತ್ತೇ. ಹೌದು, ಅವ್ರಿಗೆ ಎಲ್ಲರಿಗೆ ಕೊಡುಗೈ ದಾನಿಗಳು ಅವರು ಅಂತಾನೆ ಹೇಳ್ಬೋದು. ಮಹೇಶ್ ಪಾಟೀಲ್ ಪರಿಸರ ಪ್ರೇಮಿ ಅಷ್ಟೇ ಇಲ್ಲ, ಅವರು ದಾನಿಗಳು ಸಹಿತ ಇದಾರಂತ. ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಕೇಳೋಣ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಜೇನು ಹೆಸರು ಏನು ಸರ್ ಇದು? ಇದು ಮುಜೆಂಟೆ ಸ್ಟಿಂಗ್ಲೆಸ್ ಬಿ ಜೇನು ಯಾವ ಥರ ಇರುತ್ತೆ, ಅದರ ಜೀವನ ಶೈಲಿ ಏನು, ಅದರ ಆಹಾರದ ಪದ್ಧತಿಗಳೇನು, ಅದರ ಕ್ರಮಗಳೇನು, ಅದರ ಸಂತಾನೋತ್ಪತ್ತಿ ಯಾವ ಥರ ಇರುತ್ತೆ, ಎಲ್ಲದ್ರ ಬಗ್ಗೆಯೂ ನಾನು ನಿಮಗೆ ಮುಂದಿನ ಸಂಚಿಕೆಗಳಿಗೆ ಮಾಹಿತಿ ಕೊಡ್ತೀನಿ. ಅಲ್ಲಿವರೆಗೂ ನೀವು ವಾಚ್ ಆ್ಯಂಡ್ ವೇಟ್ ಮಾಡಿರಿ. ಆಮೇಲೆ ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ದಯವಿಟ್ಟು ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಏನೇ ಆಗಿರಲಿ, ಇವತ್ತು ಒಳ್ಳೆಯದಾಗಿರಲಿ, ಇವತ್ತು ಕೆಟ್ಟದಾಗಿರಲಿ, ನಮ್ಮ ಒಂದು ವಿಡಿಯೋಕ್ಕೆ ತಾವುಗಳು ಕೆಳಗಿರುವಂಥ ಕಾಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಮ ಅಭಿಪ್ರಾಯ ನಮಗೊಂಥರ ಎನರ್ಜೆಟಿಕ್ ಟಾನಿಕ್ ಇದ್ದಂಗೆ. ಈಗ ಆಲ್ರೆಡಿ ಹುಳ ಕಚ್ಚಿ ಎನರ್ಜೆಟಿಕ್ ಟಾನಿಕ್ ನನಗೆ ಬಂದರಿ, ಫುಲ್ ಪವರ್ ಆಗೀನಿ. ಇನ್ನಷ್ಟು ಹೆಚ್ಚಿನ ಪವರ್ ಬರ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಕಮೆಂಟ್. ಯಾಕಂದ್ರೆ ನಿಮ್ಮಿಂದ ನಾವು ಬೆಳೀತಾ ಇದ್ದೀವಿ ಹೊರತು ನೀವಿಲ್ಲ ಅಂದ್ರೆ ನಾವು ಏನೂ ಇಲ್ಲ. ಅದಕ್ಕಾಗಿ ನಾವು ಸಂಪೂರ್ಣ ಮಾಹಿತಿ ಕೊಡ್ಲಿಕ್ಕೆ ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡಕತ್ತೀವಿ, ಇನ್ನೂ ಮಾಡ್ತಾ ಹೋಗ್ತೀವಿ. ಯಾವುದೇ ಒಬ್ಬ ಮನುಷ್ಯ ಹುಟ್ಟಿದ ಕೂಡ ಏನಾಗುತ್ತಪ್ಪ ಅಂದ್ರೆ ವಿದ್ಯಾವಂತ ಇರೋಂಗಿಲ್ಲ. ಅವನ ಕಲಿಕೆಯಲ್ಲಿ ಎಷ್ಟೊಂದು ಮುಂದೆ ಹೋಗ್ತಾನೆ, ಎಷ್ಟೊಂದು ಕಷ್ಟಗಳು ಅನುಭವಿಸ್ತಾನೆ. ಆವಾಗ ಅವನು ಏನಾಗುತ್ತಪ್ಪ ಅಂತಂದ್ರೆ ಒಂದು ಮುಂದೆ ಬರ್ಲಿಕ್ಕೆ ಸಾಧ್ಯ. ಹಾಗೆ ನಮ್ಮದು ಈಗೆಲ್ಲ ನಾವು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ವ್ಯೂಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕಾಗಿದೆ. ನಾವು ಹಲವಾರು ಕ್ವಾಲಿಟಿ ಕಂಟೆಂಟ್ ಪ್ಲಸ್ ವಿಡಿಯೋ ಕ್ವಾಲಿಟಿ ಕೊಡ್ಲಿಕ್ಕೂ ನಾವು ಎಲ್ಲ ಬಹಳ ಪ್ರಯತ್ನ ಮಾಡಿದ್ದೀವಿ, ಇನ್ನೂ ಪ್ರಯತ್ನ ಮಾಡ್ತೀವಿ. ಆದರೆ ನಿಮ್ಮ ಒಂದು ಸಹಕಾರ ಯಾವತ್ತೂ ನಮ್ಮ ಜೊತೆಗೆ ಇರಬೇಕು. ನಿಮ್ಮಿಂದನೇ ನಮಗೊಂದು ಧೈರ್ಯ ಯಾರಪ್ಪ ಅಂದ್ರೆ ನೀವು ವೀಕ್ಷಕರೇ ನಮಗೊಂದು ಧೈರ್ಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಭಿನಂದನೆಗಳು ಎಲ್ರಿಗೂ. ಈ ಒಂದು ವಿಡಿಯೋ ಮುಗಿಸ್ತೀವಿ. ಮತ್ತು ಮುಂದಿನ ಸಂಚಿಕೆಗಳು ಭೇಟಿಯಾಗೋನು ಈ ಒಂದು ಜೇನುಗೂಡಿನೊಂದಿಗೆ. ನಮಸ್ಕಾರ.